ಅಂದು ನಮ್ಮ 6ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ. ಮುಂಜಾನೆಯ ಎಲೆ ಬಿಸಿಲು ಕಿಟಕಿಯ ಸಣ್ಣ ಕಿಂಡಿಯಿಂದ ಇಣುಕಿ ನೇರವಾಗಿ ನನ್ನ ಮುಖಕ್ಕೆ ತಾಗುತ್ತಿತ್ತು. ಕಣ್ಣು ತೆರೆದು ನೋಡಿದ್ರೆ ನನ್ನ ಪಕ್ಕದಲ್ಲಿ ಮಲಗಿದ ನನ್ನ ಪ್ರೀತಿಯ ಗಂಡ ಸುಜಯ್ ನನ್ನನ್ನೇ ಪ್ರೀತಿಯಿಂದ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನನಗಾಗಿ ತುಂಬಿದ್ದ ಪ್ರೀತಿ ವಾತ್ಸಲ್ಯವನ್ನು ಅಳೆಯಲು ಯಾವ ಮಾಪಕವೂ ಸಾಲದು. ಏನು ಸುಜಯ್, ಇವತ್ತೇನು ಬೇಗ ಎದ್ದಿದ್ದೀರಿ? ತುಂಟತನದಿಂದ ಕೇಳಿದೆ. ನನ್ನ ಪ್ರಪಂಚವೇ ನನ್ನ ಪಕ್ಕದಲ್ಲಿರುವಾಗ ನಿದ್ದೆ ತಾನಾಗೇ ದೂರ ಓಡಿ ಹೋಗ್ತದೆ ವಿದ್ಯಾ ಎನ್ನುತ್ತಾ ನನ್ನ ಹಣೆಗೆ ಮುತ್ತಿಟ್ಟರು. ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ನನ್ನೊಡತಿ ಎನ್ನುತ್ತಾ ಇನ್ನೊಂದು ಮುತ್ತನ್ನು ಕೊಟ್ಟರು. ನಿಮಗೂ ಕೂಡ ಶುಭಾಶಯಗಳು ಎಂದು ನಾಚಿಕೆಯಿಂದ ಹೇಳಿದೆ. 10ನೇ ತರಗತಿವರೆಗೆ ಓದಿದ್ದ ನಾನು ಚಿಕ್ಕ ವಯಸ್ಸಿನಲ್ಲೇ ಅಪ್ಪನನ್ನು ಕಳೆದುಕೊಂಡೆ. ಅಮ್ಮನಿಗೆ ಭಾರವಾಗಬಾರದೆಂದು ಅವಳ ಮಾತಿಗೆ ಕಟ್ಟು ಬಿದ್ದು 18ನೇ ವಯಸ್ಸಿಗೆ ಸುಜಯ್ ಅವರನ್ನು ಮದುವೆಯಾದೆ. ಅವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಕಾಳಜಿ ಅಷ್ಟಿಷ್ಟಲ್ಲ. ಮದುವೆಯಾಗಿ 6 ವರ್ಷಗಳಾದರೂ ನಮಗೆ ಮಕ್ಕಳಾಗಿರಲಿಲ್ಲ. ಆ ಕೊರಗು ನನ್ನನ್ನು ಕಾಡಿದರೂ ಸುಜಯ್ ಒಮ್ಮೆಯೂ ಆ ಬಗ್ಗೆ ನೋವು ತೋರಿದ್ದಿಲ್ಲ. ನನ್ನನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ನಾನು ಅಡಿಗೆ ಮನೆಯಲ್ಲಿದ್ದಾಗ ಸುಜಯ್ ಹಿಂಬದಿಯಿಂದ ಬಂದು ನನ್ನನ್ನು ಅಪ್ಪಿಕೊಂಡ್ರು. ವಿದ್ಯಾ, ನಿನಗಾಗಿ ಒಂದು ಉಡುಗೊರೆ ತಂದಿದ್ದೇನೆ ಎಂದರು. ನಾನು ತಿರುಗಿ ನೋಡಿದೆ. ಅವರ ಕೈಯಲ್ಲಿ ಹೊಸ ಸ್ಮಾರ್ಟ್ಫೋನ್. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸುಜಯ್, ಇದಕ್ಕೆಲ್ಲ ಸುಮ್ಮನೆ ಖರ್ಚು ಮಾಡಿದ್ರಿ ಎಂದು ಕೇಳಿದ್ರು ನನ್ನ ಮನಸ್ಸು ಖುಷಿಯಿಂದ ಕುಣಿದಾಡುತ್ತಿತ್ತು. ನಾನು ಆಫೀಸಿಗೆ ಹೋದಾಗ ನಿನ್ ನೆನಪಾಗ್ತದೆ. ಆಗ ನಿನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬಹುದಲ್ವೇ, ಅದಕ್ಕೆ ಇದು ಎಂದು ಮುಗ್ಧವಾಗಿ ನಕ್ರು. ನನ್ನ ಕಡೆಯಿಂದ ಕೂಡ ನಿಮ್ಗೊಂದು ಉಡುಗೊರೆ ಇದೆ ಎಂದು ಹೇಳಿ ನಾನು ಕೂಡಿಟ್ಟಿದ್ದ ಹಣದಿಂದ ತಂದಿದ್ದ ಹೊಸ ಗಡಿಯಾರವನ್ನು ಅವರ ಕೈಗೆ ಕಟ್ಟಿದೆ. ಅವರು ಅದನ್ನು ನೋಡಿ ಮಗುವಿನಂತೆ ಸಂಭ್ರಮಿಸಿದ್ರು. ಮೊದಮೊದಲು ಆ ಫೋನ್ ಬಳಸಲು ನನಗೇನೂ ಗೊತ್ತಾಗುತ್ತಿರ್ಲಿಲ್ಲ. ಸುಜಯ್ ಅವರೇ ಎಲ್ಲವನ್ನೂ ಹೇಳ್ಕೊಟ್ರು. ಅವರ ಆಫೀಸಿಗೆ ಹೋದಾಗ ಹೇಳಿದಂತೆಯೇ ಪ್ರತಿ 10 ನಿಮಿಷಕ್ಕೊಮ್ಮೆ ಕರೆ ಮಾಡ್ತಿದ್ರು. ಅವ್ರ ಪ್ರೀತಿಗೆ ನಾನು ಮನ್ಸೋತಿದ್ದೆ. ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದ್ದ ನನ್ನ ಬದುಕಿನಲ್ಲಿ ಒಂದು ತಿರುವು ಬಂದಿತ್ತು. ಒಂದು ದಿನ ಫೇಸ್ಬುಕ್ ನೋಡ್ತಾಡಾಗ ಅಪರಿಚಿತ ಅಕೌಂಟ್ನಿಂದ ಮೆಸೇಜ್ ಬಂತು. ಹಾಯ್ ಎಂದಿತ್ತು. ನಾನದನ್ನ ಕಡೆಗಣಿಸಿದೆ. ಆದ್ರೆ ಮತ್ತೆ ಮತ್ತೆ ಅದೇ ವ್ಯಕ್ತಿಯಿಂದ ಸಂದೇಶಗಳು ಬರಲಾರಂಭಿಸಿದವು. ಕೊನೆಗೆ ಒಂದು ದಿನ ಕರೆ ಬಂತು. ಅತ್ತ ಕಡೆಯಿಂದ ಕೇಳಿ ಬಂದ ಧ್ವನಿ ತುಂಬಾ ಸೌಮ್ಯವಾಗಿ ಗಾಂಭೀರ್ಯದಿಂದ ಕೂಡಿತ್ತು. ಹಲೋ, ನಾನು ಪ್ರಜ್ವಲ್. ನಿಮ್ಮ ಪ್ರೊಫೈಲ್ ನೋಡಿದೆ. ನಿಮ್ಮ ಕಣ್ಣುಗಳು ತುಂಬಾ ಸುಂದರವಾಗಿವೆ ಎಂದ. ಯಾರು ನೀವು? ನನಗೆ ನಿಮ್ಮ ಪರಿಚಯವಿಲ್ಲ ಎಂದು ಸ್ವಲ್ಪ ಗದರಿಸಿ ಹೇಳಿದೆ. ಕ್ಷಮಿಸಿ, ನಿಮಗೆ ಇಷ್ಟವಿಲ್ಲದಿದ್ದರೆ ಮತ್ತೆ ಕರೆ ಮಾಡುವುದಿಲ್ಲ. ನಿಮ್ಮ ಬರಹಗಳನ್ನು ನೋಡಿದೆ. ತುಂಬಾ ಅರ್ಥಗರ್ಭಿತವಾಗಿರ್ತವೆ. ಅದಕ್ಕೆ ಮಾತನಾಡಬೇಕೆನಿಸಿತು ಎಂದ. ಅವನ ಮಾತಿನಲ್ಲಿದ್ದ ಗೌರವಕ್ಕೆ ನಾನು ಮರುಳಾದೆ. ಮಾತನಾಡಬಾರದೆಂದು ನಿರ್ಧರಿಸಿದರೂ ನನ್ನ ಮನಸ್ಸು ಅವನ ಮಾತನ್ನು ಕೇಳಲು ಬಯಸುತ್ತಿತ್ತು. ಕ್ರಮೇಣ ನಮ್ಮ ಸ್ನೇಹ ಬೆಳೆಯಿತು. ಪ್ರತಿದಿನ ಸಂದೇಶಗಳು, ಗಂಟೆಗಟ್ಟಲೆ ಮಾತುಕತೆ ಶುರುವಾಯಿತು. ನಾನು ಹೆಚ್ಚು ಓದಿಲ್ಲ, ನನಗೆ ಇಂಗ್ಲಿಷ್ ಬರುವುದಿಲ್ಲ ಎಂದಾಗ, ಪರವಾಗಿಲ್ಲ ವಿದ್ಯಾ, ಸ್ನೇಹಕ್ಕೆ ಓದು, ಭಾಷೆ ಮುಖ್ಯವಲ್ಲ. ನಾನಿದ್ದೇನೆ, ನಾನೇ ನಿನಗೆ ಹೇಳಿಕೊಡ್ತೇನೆ ಎಂದು ಹೇಳುತ್ತಿದ್ದ. ಅವನ ಕಾಳಜಿ, ಗೌರವ, ಮಾತಿನ ವೈಖರಿಗೆ ನಾನು ಸಂಪೂರ್ಣವಾಗಿ ಮಾರುಹೋದೆ. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡನ ಮೇಲಿನ ಪ್ರೀತಿ, ಗಮನ ಎರಡೂ ಕಡಿಮೆಯಾಗುತ್ತಾ ಬಂತು. ಮನೆಯಲ್ಲಿ ಸುಜಯ್ ಎಷ್ಟೇ ಪ್ರೀತಿ ತೋರಿದರೂ ನನಗೆ ಕಿರಿಕಿರಿಯಾಗುತ್ತಿತ್ತು. ಆದರೆ ಅವರೊಮ್ಮೆ ಕೂಡ ನನ್ನನ್ನು ಅನುಮಾನಿಸಲಿಲ್ಲ. ಒಂದು ಮಾತಿನಿಂದಲೂ ನೋಯಿಸಲಿಲ್ಲ. ಪ್ರಜ್ವಲ್ ಜೊತೆಗೆ ನನ್ನ ಸಂಬಂಧ 1 ವರ್ಷದ ಗಡಿ ದಾಟಿತ್ತು. ಈ ಸಮಯದಲ್ಲಿ ಆನು ಎಂದಿಗೂ ಕೆಟ್ಟದಾಗ ನಡ್ಕೊಳ್ಳಿಲ್ಲ. ನಮ್ಗಿನ್ ಪರಿಚಯ ಮೊದ್ಲೇ ಏಕಾಗ್ಲಿಲ್ಲ, ನೀನ್ ಏಕ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಆಗಾಗ ಬೇಸರದಿಂದ ಹೇಳ್ತಿದ್ದ. ಅವನ ಮಾತುಗಳಿಗೆ, ಕಾಳಜಿಗೆ ನಾನು ಸಂಪೂರ್ಣವಾಗಿ ಅವನವಳಾದೆ. ಈ ವಿಷಯ ಮನೆಯಲ್ಲಿ ಯಾರಿಗೂ ತಿಳಿದಿರ್ಲಿಲ್ಲ. ಒಂದಿನ ಎಂದಿನಂತೆ ಮಾತಾಡ್ತಿದ್ದಾಗ ಮಕ್ಕಳ ವಿಷಯ ಬಂತು. ಆಗ ನನ್ನ ಮನಸ್ಸಿನಲ್ಲಿದ್ದ ದೊಡ್ಡ ನೋವನ್ನ ಅವನ ಮುಂದೆ ತೋಡ್ಕೊಂಡೆ. ನನ್ನ ಗಂಡಿಗೆ ಮಕ್ಕಳಾಗೋದಿಲ್ಲ ಎಂಬ ಸತ್ಯನ ಅವನಿಗೆ ಹೇಳಿಬಿಟ್ಟೆ. ಅದನ್ನು ಕೇಳಿದಾಗಿನಿಂದ ಪ್ರಜ್ವಲ್ ನನ್ನಿಂದ ಸ್ವಲ್ಪ ದೂರವಾಗಲು ಪ್ರಾರಂಭಿಸಿದ. ಅವನ ವರ್ತನೆ ನನಗೇನಾಗುತ್ತಿದೆ ಅನ್ನೋ ಅರ್ಥವಾಗಲಿಲ್ಲ. ನನಗೆ ಅವನ ಮೇಲೆ ಒಂದು ರೀತಿಯ ಗೀಲು ಶುರುವಾಗಿತ್ತು. ಕೊನೆಗೆ ಸುಜಯ್ ಜೊತೆಗಿದ್ರೂ ನೆನಪಾಗುವುದು ಪ್ರಜ್ವಲ್ ಮಾತ್ರ. ಕೆಲವು ದಿನಗಳ ನಂತರ ಅವನಿಂದ ಕರೆ ಬಂತು. ಸುಜಯ್ ಮನೇಲಿದ್ದ ಕಾರಣ ನಾನು ಸಂದೇಶ ಕಳಿಸಿದೆ. ನಿನ್ನೊಂದಿಗೆ ಮಾತಾಡಬೇಕು, ದಯವಿಟ್ಟು ಕರೆ ಮಾಡು ನಾನು ಕೇಳ್ಕೊಂಡ.
ನಾನು ಬಾಲ್ಕನ್ ಹೋಗಿ ಕರೆ ಮಾಡಿದೆ. ಅತ್ತ ಕಡೆಯಿಂದ ಅವನು ಹೇಳಿದ ಮಾತು ಕೇಳಿ ನನ್ನ ಹೃದಯವೇ ನಿಂತೋದಂತಾಯ್ತು. ವಿದ್ಯಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ಬೇಕು, ನಾನು ನಿನ್ನನ್ನು ಮದುವೆ ಆಗ್ತೇನೆ. ಪ್ರಜ್ವಲ್, ಏನ್ ಮಾತಾಡ್ತಿದ್ಯಾ? ನಾನು ನಿನ್ ಮದುವೆ ಆಗಿದೆ ಎಂದೆ. ಪರವಾಗಿಲ್ಲ ವಿದ್ಯಾ, ನಿನಗೆ ಇನ್ನೂ ಮಕ್ಕಳಿಲ್ಲ. ಆದರೆ ಅವನಿಗೆ ಬೇರೆ ಮದುವೆ ಆಗಿದ್ರೆ ಮಕ್ಕಳಾಗ್ಬೋದು. ಆದರೆ ನನಗೂ ನಿನಗೂ ಮಕ್ಕಳಾಗ್ತವೆ. ದಯವಿಟ್ಟು ನನ್ಗಾಗಿ ಬಂದ್ಬಿಡು, ಇನ್ನನ್ನು ರಾಣಿ ಅಂತೆ ನೋಡ್ಕೊಳ್ತೇನೆ ಎಂದು ಬೇಡಿಕೊಂಡ. ಅವನ ಮಾತುಗಳು ಆ ಕ್ಷಣಕ್ಕೆ ನನ್ಗೆ ಅಮೃತದಂತೆ ಕಂಡವು. ಹೌದಲ್ವೇ? ಇಷ್ಟು ಪ್ರೀತಿಸುವನೊಂದಿಗೆ ಹೊಸ ಜೀವನ ಶುರು ಮಾಡಿದ್ರೆ ತಪ್ಪೇನು ಎಂದು ನನ್ನ ಮನಸ್ಸು ದುರಾಸೆಗೆ ಬಲಿಯಾಯಿತು. ಆ ಕ್ಷಣದಲ್ಲಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡನಾಗ್ಲಿ ಸಮಾಜವಾಗ್ಲಿ ಯಾವುದರ ಬಗ್ಗೆಯೂ ಯೋಚಿಸಲಿಲ್ಲ. ಸರಿ ಪ್ರಜ್ವಲ್, ನಾನು ನಿನ್ ಜೊತೆ ಬರ್ತೇನೆ ಎಂದು ಮಾತು ಕೊಟ್ಟೆ. 1 ವಾರದ ನಂತರ ಸುಜಯ್ ಆಫೀಸಿಗೆ ಹೋದ ಮೇಲೆ ಮನೆಯಲ್ಲಿದ್ದ ಬಂಗಾರ ಹಣವನ್ನೆಲ್ಲ ತೆಗೆದುಕೊಂಡು ಪ್ರಜ್ವಲ್ ಹೇಳಿದ ಜಾಗಕ್ಕೆ ಹೋದೆ. ಅವನು ನನ್ನನ್ನು ಒಂದು ಮನೆಗೆ ಕರೆದೊಯ್ದ. ಆ ದಿನ ನನ್ನ ಜೀವನದ ಅತ್ಯಂತ ಸಂತೋಷದ ದಿನ ಎಂದುಕೊಂಡಿದ್ದೆ. ಆದರೆ ನನ್ನ ಭ್ರಮೆ ಕರಗಲು ಹೆಚ್ಚು ದಿನ ಬೇಕಾಗಲಿಲ್ಲ. ಕೆಲವು ದಿನಗಳಲ್ಲೇ ಅವನ ನಿಜ ಬಣ್ಣ ಬಯಲಾಯಿತು. ನನ್ನಿಂದ ಅವನ ಅಗತ್ಯಗಳು ಮುಗಿದ ಮೇಲೆ ನನ್ನನ್ನು ಬೀದಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೋದ. ಪ್ರಜ್ವಲ್, ಯಾಕೆ ಈ ಥರ ಮೋಸ ಮಾಡಿದೆ ಎಂದು ಕಣ್ಣೀರಿಡುತ್ತಾ ಕೇಳಿದೆ. ಅವನು ಕ್ರೂರವಾಗಿ ನಕ್ಕ. ನೋಡ್ವಿದ್ಯಾ, ನಿನಗೆ ಮೊದಲೇ ಮದುವೆ ಆಗಿದೆ. ನಿನ್ನನ್ನು ನಾನು ಹೇಗೆ ಮದುವೆ ಆಗಲಿ? ಮೊದಲ ದಿನದಿಂದಲೇ ನಿನ್ನ ಮೇಲೆ ಕಣ್ಣಿತ್ತು. ನಿನ್ನನ್ನು ಪ್ರೀತಿಯ ಬಲೆಯಲ್ಲಿ ಬೀಳಿಸಿದೆ. ನನಗಾಗಿ ಏನನ್ನಾದರೂ ಮಾಡುವಷ್ಟು ಹುಚ್ಚಿ ಆಗುವಂತೆ ಮಾಡಿದೆ. ಕೊನೆಗೆ ನಿನ್ನನ್ನು ಪ್ರಾಣದಂತೆ ನೋಡಿಕೊಳ್ಳುತ್ತಿದ್ದ ಗಂಡನನ್ನೇ ಮೋಸಗೊಳಿಸಿ ಬಂದೆ. ನಾಳೆ ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ನಿನ್ನಿಂದ ಸಿಗಬೇಕಾಗಿದ್ದು ಸಿಕ್ಕಿತು. ಈಗ ನಿನ್ನ ದಾರಿ ನೀನು ನೋಡಿಕೊ ಎಂದು ಹೇಳಿ ಹೊರಟೋದ. ನನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದು ಬಿದ್ದಂತಾಯ್ತು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ತಿಳಿಯಲಿಲ್ಲ. ಮನೆಗೆ ಹಿಂತಿರುಗುವ ಧೈರ್ಯವಿರಲಿಲ್ಲ. ಕೊನೆಗೆ ಸಾಯುವುದೊಂದೇ ದಾರಿ ಎಂದು ನಿರ್ಧರಿಸಿ ರೈಲ್ವೆ ಹಳಿಯ ಕಡೆಗೆ ನಡೆಯಲಾರಂಭಿಸಿದೆ. ಕಣ್ಣೀರು ಸುರಿಸುತ್ತಾ ನಡೆಯುತ್ತಿರುವಾಗ ಹಿಂದಿನಿಂದ ವಿದ್ಯಾ ಎಂಬ ಪ್ರೀತಿಯ ಕರೆ ಕೇಳಿಸಿತು. ನನ್ನ ಹೃದಯ ಬಡಿತ ನಿಂತೇ ಹೋಯಿತು. ಎದುರಿಗೆ ನನ್ನ ಗಂಡ ಸುಜಯ್ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ, ದ್ವೇಷವಿರಲಿಲ್ಲ. ಇದ್ದಿದ್ದು ಕೇವಲ ಕಾಳಜಿ ಮತ್ತು ನೋವು. ಅವರು ಒಂದೇ ಒಂದು ಮಾತು ಆಡದೆ ನನ್ನ ಕೈ ಹಿಡಿದು ಮನೆಗೆ ಕರೆದೊಯ್ದರು. ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಲಿಲ್ಲ. ಯಾಕೆ ಹೀಗೆ ಮಾಡಿದೆ ಎಂದು ದೂಷಿಸಲಿಲ್ಲ. ಮನೆಗೆ ಕರೆ ತಂದು ಹಸಿದಿರಬೇಕು, ಬಾ ಊಟ ಮಾಡು ಎಂದು ಬಿಸಿ ಬಿಸಿ ಊಟ ಬಡಿಸಿದರು. ಎಂದಿನಂತೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡರು. ಅವರ ಪ್ರೀತಿಯನ್ನು ಕ್ಷಮಾಗುಣವನ್ನು ನೋಡಿದಾಗ ನನ್ನ ಕಣ್ಣೀರಿಗೆ ತಡೆಯಿರಲಿಲ್ಲ. ಅವರ ಕಾಲಿಗೆ ಬಿದ್ದು, ಸುಜಯ್, ನನ್ನನ್ನು ಕ್ಷಮಿಸ್ಬಿಡಿ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಅಳುತ್ತಾ ಬೇಡಿಕೊಂಡೆ. ಅವರು ನನ್ನನ್ನು ಎಬ್ಬಿಸಿ ಎದೆಗೆ ಅಪ್ಪಿಕೊಂಡು ಚರುಗಿದ್ದನ್ನು ಮರೆತು ಬಿಡು ವಿದ್ಯಾ, ಇನ್ನು ಮುಂದೆ ನಾವು ಹೊಸ ಜೀವನ ಶುರು ಮಾಡೋಣ ಎಂದು ಸಮಾಧಾನ ಮಾಡಿದರು. ಈಗ ನನ್ನ ಗರ್ಭದಲ್ಲಿ 6 ತಿಂಗಳ ಮಗು ಬೆಳೆಯುತ್ತಿದೆ. ಆ ಮಗುವಿಗೆ ತಂದೆ ನನ್ನ ಗಂಡನಲ್ಲ ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಆದರೂ ಅವರು ಒಂದೇ ಒಂದು ಮಾತಿನಿಂದಲೂ ನನ್ನನ್ನು ನೋಯಿಸಿಲ್ಲ. ನನ್ನನ್ನು ಮತ್ತು ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಗೆಳೆಯರೇ, ನೀವೇ ಹೇಳಿ, ಇಂತಹ ದೇವರ ಹಾಗಿರುವ ಗಂಡಂದಿರು ಈ ಕಾಲದಲ್ಲಿ ಸಿಗುತ್ತಾರೆಯೇ? ಹೆಂಡತಿ ತಪ್ಪು ಮಾಡಿದ್ದಾಳೆಂದು ತಿಳಿದಿದ್ದರೂ ಅವಳನ್ನು ಕ್ಷಮಿಸಿ ಅವಳ ಮಗುವನ್ನು ತನ್ನ ಮಗುವಿನಂತೆ ಸ್ವೀಕರಿಸುವ ಗಂಡ. ಈ ಕಥೆಯಲ್ಲಿ ಕೆಟ್ಟದ್ದೂ ಇದೆ, ಒಳ್ಳೆಯದೂ ಇದೆ. ಅವಕಾಶ ಸಿಕ್ಕರೆ ಸಾಕು. ಹೆಣ್ಣಿನ ಶರೀರವನ್ನು ಬಯಸುವ ಪ್ರಜ್ವಲ್ನಂಥವರೂ ಇದ್ದಾರೆ. ಆದ್ರೆ ಎಲ್ಲದಕ್ಕಿಂತ ಮಿಗಿಲಾಗಿ ಹೆಂಡತಿಯ ಪ್ರೀತಿಗಾಗಿ ಹಂಬಲಿಸುವ, ಅವಳ ತಪ್ಪನ್ನು ಕ್ಷಮಿಸುವ ಸುಜಯ್ನಂಥವರೂ ಇದ್ದಾರೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ನಂಬಿಕೆ, ಪ್ರೀತಿ ಮುಖ್ಯ. ಬೇರೊಬ್ಬರ ಮೇಲಿನ ಆಕರ್ಷಣೆಗೆ ಮನಸೋತು ತಾಳಿ ಕಟ್ಟಿದ ಗಂಡನ ಪ್ರೀತಿಯನ್ನು ಕಡೆಗಣಿಸಿದರೆ ಕೊನೆಗೆ ಉಳಿಯುವುದು ಕಣ್ಣೀರು ಮಾತ್ರ. ಎದುರಿನ ವ್ಯಕ್ತಿಯ ಮೇಲೆ ತೋರಿಸುವ ಪ್ರೀತಿಯನ್ನು, ಕಾಳಜಿಯನ್ನು ನಮ್ಮ ಸಂಗಾತಿಯ ಮೇಲೆ ತೋರಿಸಿದರೆ ಜೀವನ ಪರ್ಯಂತ ಅವರು ನಮ್ಮನ್ನು ರಾಣಿ, ರಾಜನಂತೆ ನೋಡಿಕೊಳ್ಳುತ್ತಾರೆ.